ನಮಸ್ಕಾರ, ಎಜುಕೇಶನ್ ಫಸ್ಟ್ ಗೆ ಸ್ವಾಗತ. ಇವತ್ತಿನ ಈ ಎಪಿಸೋಡ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು, ಹಲ್ಲೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ, ಸಾಮಾನ್ಯವಾಗ್ಬಿಟ್ಟಿವೆ ಅಂತಾನೆ ಹೇಳ್ಬೋದು. ಇದನ್ನ ತಪ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಹಾಗೆ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ. ಅದೇನ್ ಗೊತ್ತಾ? ಹೆಣ್ಣು ಮಕ್ಕಳಿಗೆ ಕರಾಟೆಯನ್ನ ಕಲಿಸೋ ಯೋಜನೆ ಅದು. ಹಾಗಾದ್ರೆ ಈ ಯೋಜನೆ ಯಾವ ಶಾಲೆಗಳಲ್ಲಿ ಜಾರಿಗೆ ಬರ್ತಾ ಇದೆ, ಯಾರೆಲ್ಲ ಈ ಯೋಜನೆಯ ಲಾಭವನ್ನ ಪಡ್ಕೋಬಹುದು ನೋಡೋಣ ಈ ವಿಡಿಯೋದಲ್ಲಿ. ಹೌದು, ಇದು ವಿಪರ್ಯಾಸನೂ ಹೌದು, ವಾಸ್ತವನೂ ಕೂಡ. ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಳ ಆಗ್ತಾ ಇದೆ. ಇದನ್ನ ಗಮನಿಸಿರುವಂತ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆ ಇದಕ್ಕೆ ಬ್ರೇಕ್ ಹಾಕೋಕೆ, ಹೆಣ್ಣು ಮಕ್ಕಳ ಆತ್ಮ ಧೈರ್ಯವನ್ನ ಜಾಸ್ತಿ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದೆ. ಆದ್ರೆ ಈ ಯೋಜನೆ ಮೊದಲಿಗೆ ಪಿಎಂ ಶ್ರೀ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೆ ಬರ್ತಾ ಇದೆ. ಅಂದ್ರೆ ಸೆಪ್ಟೆಂಬರ್ 7, 2022ರಲ್ಲಿ ಪಿಎಂ ಶ್ರೀ ಸರ್ಕಾರಿ ಶಾಲೆಗಳನ್ನ ಜಾರಿಗೆ ತರಲಾಯಿತು. ಅಂದ್ರೆ ಕೇಂದ್ರ ಸರ್ಕಾರದ ಅನುದಾನದ ಮೇಲೆ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋದು. ಈ ಶಾಲೆಗಳಲ್ಲಿ ಯಾರೆಲ್ಲ ಹೆಣ್ಣು ಮಕ್ಕಳು ಓದ್ತಾ ಇದ್ದಾರೋ, ವಿದ್ಯಾರ್ಥಿನಿಯರು, ಅಂಥವರಿಗೆ ಕರಾಟೆಯನ್ನ ಕಲಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಕೇವಲ ಕರಾಟೆ ಮಾತ್ರ ಅಲ್ಲ, ಕರಾಟೆ ಜೊತೆಗೆ ಯೋಗಾಭ್ಯಾಸ, ಧ್ಯಾನ ಇವೆಲ್ಲವನ್ನ ಕೂಡ ಕಲಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಆಪತ್ ಕಾಲದಲ್ಲಿ ಈ ಒಂದು ವಿದ್ಯೆ ಆ ಹೆಣ್ಣು ಮಕ್ಕಳ ಜೊತೆ ನಿಲ್ಲುತ್ತೆ, ಹೆಣ್ಣು ಮಕ್ಕಳು ಧೈರ್ಯವಾಗಿ ಸೊಸೈಟಿಯಲ್ಲಿ ನಿಲ್ಲಬಹುದು ಅನ್ನುವಂತಹ ಕಾರಣಕ್ಕೆ ಈ ಒಂದು ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಡೀ ನಮ್ಮ ರಾಜ್ಯದಲ್ಲಿ ಬರೋಬ್ಬರಿ 579 ಪಿಎಂ ಶ್ರೀ ಸರ್ಕಾರಿ ಅನುದಾನಿತ ಶಾಲೆಗಳಿವೆ. ಅಂತ ಶಾಲೆಗಳಲ್ಲಿ ಯಾರೆಲ್ಲ ವಿದ್ಯಾರ್ಥಿನಿಯರು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೋ ಆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಕರಾಟೆ, ಯೋಗ, ಧ್ಯಾನ ಕಲಿಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗ್ಲೇ ಕರಾಟೆ ಕಲಿಸುವಂತ ಎಕ್ಸ್ಪರ್ಟ್ ಗಳನ್ನ, ಯೋಗ, ಧ್ಯಾನ ಹೇಳ್ಕೊಡುವಂತ ಶಿಕ್ಷಕರನ್ನ ನೇಮಕ ಮಾಡೋಕ್ಕೂ ಕೂಡ ಸರ್ಕಾರ ಮುಂದಾಗಿದೆ. ಹೀಗಾಗಿ ಹೆಣ್ಣು ಮಕ್ಕಳಿಗೆ ಇದರಿಂದ ದೊಡ್ಡ ಮಟ್ಟದಲ್ಲಿ ಸಹಕಾರಿ ಆಗತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ, ಪಿಎಂ ಶ್ರೀ ಸರ್ಕಾರಿ ಅನುದಾನಿತ ಶಾಲೆಗಳು ಅಂದ್ರೆ ಹೊಸದಾಗಿ ಓಪನ್ ಮಾಡೋ ಶಾಲೆಗಳಲ್ಲ, ಈಗಾಗ್ಲೇ ಇರುವಂತಹ ಶಾಲೆಗಳನ್ನ ಡೆವಲಪ್ ಮಾಡೋದು. ಅಂದ್ರೆ ಆ ಶಾಲೆಗಳಿಗೆ ಹೈಟೆಕ್ ಟೆಕ್ನಾಲಜಿ ಜೊತೆಗೆ ಮೂಲ ಸೌಕರ್ಯವನ್ನ ಕೊಟ್ಟು ಅಭಿವೃದ್ಧಿ ಮಾಡೋದೇ ಪಿಎಂ ಶ್ರೀ ಸರ್ಕಾರಿ ಅನುದಾನಿತ ಶಾಲೆಗಳು. ಒಟ್ಟಾರೆಯಾಗಿ ಅಂಥ ಶಾಲೆಗಳಲ್ಲಿ ಯಾರೆಲ್ಲ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದ್ದಾರೋ ಆ ವಿದ್ಯಾರ್ಥಿಗಳಿಗೆ ಕರಾಟೆಯನ್ನ ಕಲಿಸುವಂತಹ ಯೋಜನೆಗೆ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳು ಕೂಡ ವಿಸ್ತರಣೆ ಆಗ್ಬೇಕು ಅನ್ನೋದು ಎಷ್ಟೋ ಪೋಷಕರ ಮನವಿಯಾಗಿದೆ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.